ಸಂಡೇ ಇತ್ತಲ್ಲ ಸಂಡೇ ಇದ್ರೆ ಡ್ರಾಯಿಂಗ್ ಮಾಡ್ಬೇಕು ಅದ ಒಂದು ತಾಸು ಓದಿದ್ರೆ ನಮ್ಮ ಖುಷಿ ಡಾಕ್ಟರ್ ಆಗ್ಯಾಳ ಇವತ್ತು. ಕೈತಿಗೆ ತುಳಸಿ ಗಿಡ, ಲಿಲ್ಲಿ ಗಿಡ. ಎಷ್ಟು ವರ್ಷದ ಐತಿ ಈಗ ಅದು? ಈಗ 1 ವರ್ಷದ ಐತಿ. 1 ವರ್ಷದ ಆತ. ಈಗ 1 ವರ್ಷದ್ದು. ಆಮೇಲೆ ಇದು ಶೋ ಗಿಡ. ಇದು ಸ್ಮೆಲ್ ಭಾಳ ಬರ್ತೈತೆ ನೋಡು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಶನಿವಾರ ಬೆಳಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂತು 11:30 ಆಯಿತು. ಈಗ ಸ್ಕೂಲಿಂದ ನಮ್ಮ ಶ್ರೇ ಹೆಚ್ಚು ಕೂಡ ಬಂದರು. ಏನು ಮಾಡ್ತಾಯಿದ್ದೀನಿ? ಏನು ಮಾಡತ್ತೀರಿ? ಖಾಲಿ ಪೇಪರ್ ತೋರ್ಸೋದಾಕಲಿ ಡ್ರಾಯಿಂಗ್. ಎಲ್ಲಿದ್ದದು? ಓನ್ ಮಾಡಿ ಏನು ನೋಡ್ಕೊಂಡು ಮಾಡಿ? ಎದ್ರದ್ದು? ಕಾಂತಾರ. ಕಾಂತಾರ ದೇವ್ರದಂಗೆಲ್ಲ ಮಾಡಬಾರ್ದ? ಅದು ಮಾಡಕ್ ಕುಂತಿದ್ದಿಲ್ಲ, ಅದಕ್ಕೆ ತಪ್ಪಾಗಿ ಮಾಡ್ತಾರೆ. ಅಲ್ಲ, ದೇವ್ರದಂಗೆಲ್ಲ ಮಾಡಬಾರ್ದು ಅಂತ ಹೇಳ್ತೀನಿ. ಓದುದು ಬರೀ ಮಾಡ್ಬೇಕು, ಹೆಂಗೆ ಡ್ರಾಯಿಂಗ್ ಮಾಡಬೇಕು. ಡ್ರಾಯಿಂಗ್ ದೇವ್ರದಂಗೆಲ್ಲ ಡ್ರಾಯಿಂಗ್ ಮಾಡಬಾರ್ದೇನ? ಹಾಂ, ಇದು ಮಾಡಿದ್ದೆ ತೋರಿಸ್ತೀನಿ ಸರ್. ಶ್ರೇಯ ಮಾಡ್ಬೇಡಂಗ, ನೀನು ನೋಡಿ ತಮ್ಮ ಮಾಡ್ತಾನಂಗೆಲ್ಲ ಮಾಡಬಾರ್ದೇನ? ನಮ್ಮ ಖುಷಿಗೆ ಒಂಚೂರು ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಸಾಯಂಕಾಲ. ಏನದು? ಡ್ರಾಯಿಂಗ್ ಬುಕ್ಕಾ ಸ್ಕೂಲಿಂದ? ಮ್ಯಾಮ್ ಹೇಳ್ಯಾರ ನೀ ಮಾಡಿ? ನಾನು ಹೇಳಿದ್ದೆ ಅದೊಂದ. ತೆಗೆದಿಡು. ಮೊನ್ನೆ ಹುಷಾರಿಲ್ಲಾರ್ದ ಬಿಟ್ಟಿದ್ದೆಲ್ಲ ಅವಾಗಿಂದ ಹೋಮ್ವರ್ಕ್ ಕಂಪ್ಲೀಟ್ ಮಾಡಬೇಕು. ಡ್ರಾಯಿಂಗ್ ಮಾಡ್ಕೊಂಡು ಕೊಡ್ಬೇಡ, ಡ್ರಾಯಿಂಗ್ ಹೇಳ್ದಂಗೆ ಮ್ಯಾಮ್ ಏನು. ಹಾಗೆ ಈಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಖುಷಿಗೆ ಬೇರೆ ಸ್ವಲ್ಪ ನೆಗಡಿ ಜ್ವರ ಆಗಿತ್ತು. ಹಾಗಾಗಿ ಅವಳಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಕೂಡ ಬಂದಿದ್ವಿ ನಾನು ಚಿನ್ನು. ಹಾಸ್ಪಿಟಲ್ ತೋರಿಸ್ಕೊಂಡು ಬಂದ್ವಿ. ಏನಿಲ್ಲ ಹುಷಾರಾಗಿದ್ದಾಳೆ. ವೈರಲ್ ಫೀವರ್ ಅಂತ ಹೇಳಿದರು. 3-4 ಡೇಸ್ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ ಅಂತ ಹೇಳಿದರು. ಇವ್ರು ನೋಡ್ರಿ ಓದೋದು ಬಿಟ್ಟು ಇಬ್ಬರು. ಸಂಡೇ ಇತ್ತಲ್ಲ, ಸಂಡೇ ಇದ್ರೆ ಡ್ರಾಯಿಂಗ್ ಮಾಡ್ಬೇಕು. ಅದ ಒಂದು ತಾಸು ಓದಿದ್ರೆ ಯಾವುದ್ರ ಬುಕ್ ಪಾಪ ಇಷ್ಟು ದಿನ ಓದಿರ್ತಾರೆ, 6 ದಿನ ಓದಿರ್ತಾರೆ, 1 ದಿನ ರೆಸ್ಟ್ ಅಂತಾರೆ. ಹೌದು, ಅದ ಡ್ರಾಯಿಂಗ್ ಮಾಡಿ ನೀನು. ಏನದು ಇಂಥದ ಮಾಡ್ತೇನೆ ಬರೀ? ಹಾಂ, ಬಿಡ ಆ ಕ್ರಾಫ್ಟ್ ಮಾಡುತ್ತಮ್ಮ ಅಂದು ಫ್ಲ್ಯಾಗಿಂದು ಸ್ಕೂಲಿಂದ ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಸಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಅಂತ ಅವಲಕ್ಕಿ ಮಾಡ್ಕೊಂಡಿದ್ವಿ. ಎಲ್ಲರೂ ಸೇರಿ ಟಿಫನ್ನ ಮುಗಿಸ್ಕೊಂಡ್ವಿ. ಹಾಗೆ ಈಗ ಮಧ್ಯಾಹ್ನ ಊಟಕ್ಕೆ ಅಂತ ಚಿಕನ್ ಬಿರಿಯಾನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಡೇ ಅಂದ್ರೆ ಸ್ಪೆಷಲ್ ಅಲ್ವಾ, ಏನಾದರೂ ನಾನ್ ವೆಜ್ ಮಾಡಬೇಕು ಅಂತ ಅನಿಸುತ್ತೆ ಎಲ್ಲರಿಗೂ ಸಂಡೇ ಅಂದರೆ. ಹಾಗಾಗಿ ಇವತ್ತು ಚಿಕನ್ನ ತರಿಸ್ಕೊಂಡಿದ್ದೀನಿ. ಹಾಗೆ ಚಿಕನ್ ಬಿರಿಯಾನಿ ಕೂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏಲಕ್ಕಿ 2 ಏಲಕ್ಕಿ, 2 ಪಲಾವ್ ಎಲೆ, ಹಾಗೆ ಒಂದು 6-7 ಲವಂಗ, ಸ್ವಲ್ಪ ಚಕ್ಕೆ, 1 ಸ್ಟಾರ್ ಮೊಗ್ಗು ಇವೆಲ್ಲನ ಹಾಕೋತಾ ಇದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಮೆಣಸಿನಕಾಯಿ, ಹಾಗೆ 2 ದೊಡ್ಡ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಬ್ರೌನ್ ಕಲರ್ ಆಗುವವರೆಗೂ. ಈಗ ಅದಕ್ಕೇ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಪುದೀನ ಹಾಗೆ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ. ಅದು ಕೂಡ 1-2 ನಿಮಿಷ ಫ್ರೈ ಆದ ನಂತರ ಅದಕ್ಕೇ ಸ್ವಲ್ಪ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್, ಹಾಗೆ 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಹಾಗೆ ನಾನು ಇಲ್ಲಿ ಆಚಿ ಬಿರಿಯಾನಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ಹಾಗೆ 1/4 ಅಂದರೆ ಅರ್ಧ ಸ್ಪೂನ್ ಆಗುವಷ್ಟು
ಮೆಣಸಿನ್ಕಾಯಿ ಪೌಡ್ರನ್ನು ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೋಬಹುದು. ಹಾಗೆ ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಚಿಕನ್ ಕೂಡ ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು 1 ರಿಂದ 2 ವಿಸಿಲ್ನ ಕೂಗಿಸ್ಕೋಬೇಕು. ಆಮೇಲೆ 2 ವಿಸಿಲ್ ಆದ ನಂತರ ಅದನ್ನೇ ಮತ್ತೆ ಸೀಟಿ ತೆಗೆದು ಚಿಕನ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಒಂದು 80%. ಆವಾಗ ಅದಕ್ಕೆ ಅಕ್ಕಿಗೆ ಎಷ್ಟು ಬೇಕೋ ನೀರನ್ನ ಹಾಕೊಳ್ಳಿ. ನಾನು ಇಲ್ಲಿ 2 ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ, ಹಾಗಾಗಿ ಒಂದು 3 ಗ್ಲಾಸ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವೆಷ್ಟು ಅಕ್ಕಿ ತಗೊಂಡಿರ್ತೀರೋ ಅದ್ರ ಮೇಲೆ ನೀರನ್ನ ಹಾಕೊಂಡು ಮತ್ತೆ 1-2 ವಿಸಿಲ್ ಉಡ್ಸ್ಕೊಂಡ್ಬಿಟ್ರೆ ಇಲ್ಲಿ ಚಿಕನ್ ಬಿರಿಯಾನಿ ಕೂಡ ರೆಡಿ ಆಗಿ ಹೋಗ್ಬಿಡುತ್ತೆ. ಇವತ್ತು ಫುಲ್ ಬೆಳಗ್ಗೆ ಅಂತಾನೆ ಮಳೆ ಫುಲ್ ಜೋರಾಗಿದೆ. ಫುಲ್ ಮಳೆ. ಬೆಳಿಗ್ಗೆ ಮಳೆ ಇರೋದ್ರಿಂದ ಕರೆಂಟ್ ಬೇರೆ ತೆಗೆದಿದ್ದಾರೆ. ರಾತ್ರಿ 9 ಗಂಟೆ ಆದ್ರೂ ಕರೆಂಟ್ ಕೂಡ ಕೊಟ್ಟಿದ್ದಿಲ್ಲ. ಈಗ 9:30 ಬಂತು. ಇಷ್ಟರಲ್ಲೇ ರಾತ್ರಿ 9 ಗಂಟೆ ಆಯ್ತಲ್ಲ, ಊಟ ಕೂಡ ಮುಗಿಸ್ಕೊಂಡು ನಮ್ ಶ್ರೇಯಚ್ಚು ಹಾಗೆ ಮತ್ತೆ ಮಂಡೇ ಮಾರ್ನಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ ಖುಷಿ ಇವತ್ತು ಅಂದ್ರೆ 6ನೇ ತಾರೀಕು ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು. ಡ್ರೆಸ್ ಬೇಡ ಅಂತ ಆಳ್ತಾ ಇದ್ಲು. ನೋಡ್ ನಮ್ ಖುಷಿ ಡಾಕ್ಟರ್ ಆಗಿ ಇವತ್ತು ಕೈತಿಗೆ ನಮ್ ಖುಷಿ ಸ್ಕೂಲಲ್ಲಿ ಫೋಟೋ ಕೂಡ ಹಾಕಿದ್ರು, ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಶ್ರೇಯು ಹೆಚ್ಚು ಖುಷಿ ಎಲ್ಲ ಸ್ಕೂಲಿಗೆ ಹೋದ್ರಲ್ಲ, ಹಾಗೆ ನನಗೂ ಬೋರ್ ಆಗ್ತಾ ಇತ್ತು. ಹಾಗೆ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ ಬಂದು ಆಂಟಿ ಮನೆಗೆ ಹೋದ್ರಾಯ್ತು ಅಂತ ಆಂಟಿ ಮನೆಗೆ ಕೂಡ ಬಂದಿದ್ದೆ. ಆಂಟಿನೂ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡ್ರು. ಹಾಗೆ ಇಬ್ರು ಕೂಡ ಫ್ರೀ ಆದ್ವಿ. ನಮ್ ತೋಟದಲ್ಲಿ ಅಂದ್ರೆ ಹೊರಗಡೆ ಗಿಡ ಹಚ್ಚಿದ್ವಲ್ಲ, ಅದು ಯಾವಾಗಿದೆಯೋ ಅಂತ ಪ್ಲಾಂಟ್ಸ್ ನೋಡೋಣ ಬಾ ಅಂತ ಆಂಟಿ ಹೇಳಿದ್ರು. ಅದು ಎಲಿ ಬಳ್ಳಿ ಎಲ್ಲ ಮಿಕ್ಸ್ ಅದಾವ. ಮಿಕ್ಸ್ ಒಂದು 4-5 ಗಿಡ ಮಿಕ್ಸ್ ಅದಾವ ಇದ್ರಾಗ. ಇವತ್ತು ಈ ಕಪಿಲರ್ ಹೆಂಡತಿ ಇದ್ರ ಕೊಟ್ಲು ದುಂಡು ಮಲ್ಲಿಗೆ. ಚಲೋ ಐತಿ ನೋಡ್ರಿ, ಮಸ್ತ್ ಒಳ್ಳೆತೈತಿ ಅಂತ. ಮತ್ತೆ ದುಂಡು ಮಲ್ಲಿಗೆ ಇದನ್ನ ಹಾಂ, ದುಂಡು ಮಲ್ಲಿಗೆ ಅದು ಇಸ್ಕೊಂಡೆ. ಇದು ಶಂಕದ ಗಿಡ. ಇದು ಎಲಿ ಕರಿಯಲಿ ಕರಿಯಲಿ ಮನಿ ಪ್ಲಾಂಟ್ ಮೂಷ್ಟು ಮಿಕ್ಸ್ ಅದಾವ. ಬೆಳಿಲಿ ಅಂತ ತುಳಸಿ ಗಿಡ, ಲಿಲ್ಲಿ ಗಿಡ, ಲಿಲ್ಲಿ ಗಿಡ ಇಲ್ಲಿ ಇದು ಏನದು ಮಧ್ಯಾಹ್ನ ಮಲ್ಲಿಗೆ ಅಂತಾರ, ನಾವು ಲಿಲ್ಲಿ ಗಿಡ ಅಂತೇವಿ. ಬದಾಮಿ ಗಿಡ, ಬದಾಮಿ ಹಾಕೈತಲ್ಲ ಈಗ. ಈ ಬದಾಮಿ ಎಲ್ಲ ಗಣೇಶ್ ಗುಡಿಯಿಂದ ತಂದಿದ್ದು ಬದಾಮಿ ಗಿಡ ಇದೆ. ಮಸ್ತ್ ಇರ್ತೈತಿ. ಇದು ಮಾವಿನ ಗಿಡ. ಎಷ್ಟು ವರ್ಷದ ಐತಿ ಈಗ ಅದು? ಈಗ 1 ವರ್ಷದ ಐತಿ. 1 ವರ್ಷದ ಆಮೇಲೆ ಇದು ಶೋ ಗಿಡ. ಇದು ಸ್ಮೆಲ್ ಭಾಳ ಬರ್ತೈತಿ ನೋಡು. ಯಾವ್ದದು? ಇದು ಯಾವುದು ಹೂ ಅಂತಾರ ಗೊತ್ತಿಲ್ಲ, ಒಟ್ಟು ಸ್ಮೆಲ್ ಭಾಳ ಬರ್ತೈತಿ ಇದು. ಚಂದ ದೇವ್ರಿಗೆ ಇಡಿಸ್ತಾರ. ದೇವ್ರಿಗೆ ಇಡಿಸ್ತಾರ. ಆಮೇಲೆ ಗುಲಾಬಿ ಗಿಡ. ಇದೇನೋ ಕಸದ ಗಿಡ. ಕಸದ ಇದು ಶೋ ಗಿಡನ. ಇದು ಅದು ಶೋ ಗಿಡ. ಹೂವಾಗಿಲ್ಲ, ಒಂದ್ಸಲ ಹಾಕ್ಯಾವ, ಜಗ್ಸಲಾಗಿದೆ. ಇದು ಮಲ್ಲಿಗೆ ಗಿಡ. ಹಾಗೆ ಮತ್ತೆ ಈ ಸೈಡ್ ಬ್ಯಾಕ್ ಬಂದ್ರಿ ಇಲ್ಲಿ ನೋಡಿ ಎಂತ ಚಂದ ಬಿಟ್ಟಿರ್ತಾವ. ಇದು ಯಾವುದು ಏನಂತಾರ ಇದು? ಅಜ್ವಾನ ಗಿಡ. ಅಜ್ವಾನ ಗಿಡ, ತುಳಸಿ ಗಿಡ, ಇವು ಲಿಲಿ ಗಿಡ ಅಂದಿಲ್ಲ. ಅದು ಇದು ಯಾವುದೋ ಗಿಡ ಅಂತವ ಮಮ್ಮಿ ಕೊಟ್ಟಿದ್ದು. ಇದು ಹಳ್ಳು ಕರ್ಕಿತ್ತಂತಲ್ಲ ಅದು ಸ್ಟೋ ಅಂತ. ಇದು ಒಂಥರ ಶೋ ಗಿಡ. ಇದು ಬ್ರಹ್ಮ ಕಮಲ. ಇದು ತಿಂದ್ರೆ ಕರೆಂಟ್ ಸ್ಟೋನ್ ಕರಗುತ್ತಾ ಹೊಟ್ಟೆ ಅಂದು? ಗೊತ್ತಿಲ್ಲ, ಸ್ಟೋನ್ ಕರಗುತ್ತಂತ. ಇದು ಶೋ ಗಿಡ. ಇದಂಟಿ ಅದು ಶೋ ಗಿಡ. ಇದು ಇದು ಅಲ್ಲಿದು. ಅದು ಏನೋ ಮಕ್ಕಳು ಚುರುಕಕ್ಕಾರ ಅಂತ. ಅದಾ? ನಾಲ್ಕು ಇದು ಮಾಡಿದ್ದೆ, ಕಮಲು ಮಾಡಿದ್ದೆ. ಇಲ್ಲ, ಆಮೇಲೆ ಇದು ಇದಿರ್ತ ಒಂದೆಲ್ಗ ಇದು. ಒಂದೆಲ್ಗ. ಇದು ತುಳಸಿ ಗಿಡ. ಇದು ಗುಲಾಬಿ ಗಿಡ. ಇದು ತುಳಸಿ ಗಿಡ. ಇದು ಇಲ್ಲೊಂದೈತಲ್ಲ, ಅದು ಶೋ ಗಿಡ. ಹೂವಾಗಿಲ್ಲ, ಕೆಂಪು ದೊಡ್ಡದಾಗ್ತೈತಲ್ಲ ಹಾಕೈತ. ಇದು ಅಜ್ವಾನ. ಇದು ಮನಿ ಪ್ಲಾಂಟ್. ತುಳಸಿ ಗಿಡ. ಇದು ತುಳಸಿ ಗಿಡ, ಕರಿ ತುಳಸಿ. ಇದು ಬಿಳಿ ತುಳಸಿ. ಇದು ದಾಸವಾಳ ಗಿಡ. ಇದು ಅನ್ನದಲ್ಲಿ ದಾಸವಾಳ ಗಿಡ. ಇದು ಅನ್ನದಲ್ಲಿ. ಅದು ದೊಡ್ಡದು ಇದ್ರೊಳಗೆ ಹಾಕಿಲ್ಲ. ಅದು ಶೋ ಗಿಡ. ಇದು ಶೋ ಗಿಡ.
ಇದು ರೇಣುಕಾನ್ ಕಡೆ ತಂದಿತ್ತು ನೋಡಿ ಎರಡು. ಇದು ಎರಡು ಸೇಮ್ ಕಲರ್ ಚೇಂಜ್ ಅದಾವೆ ಎರಡು ಸೇಮ್. ಇಷ್ಟು ದೊಡ್ಡ ದೊಡ್ಡ ಹೂ ಒಳ್ಳೆಯದು ಇವತ್ತು. ಇಲ್ಲಿ ಒಂದು ಜೋರಿಗೆ ಇಡ್ಸಿರ್ನ. ಅದು ಬ್ರಹ್ಮಕಮಲ, ಅದು ಬ್ರಹ್ಮಕಮಲ, ತುಳಸಿ ಗಿಡ, ಅದು ಸ್ನೇಕ್ ಗಿಡ, ಸ್ನೇಕ್ ಪ್ಲಾಂಟ್ ಅಲ್ಲಿ ಹಿಂಗೆ ಹೋಗೋಣ. ಈ ಕಡೆ ಸ್ನೇಕ್ ಪ್ಲಾಂಟ್. ಇದು ಮೆಣಸಿನ ಗಿಡ. ಇದು ಇದ್ರ ಗಿಡ ನೋಡಿ, ಇದು ಲೀಚಿ ಗಿಡ. ಲಿಚಿದು ಆಗೈತಾನ? ಅದು ರೆಡ್ ಕಲರ್ ಹಿಂಗೆ ಮುಂದೆ ಅದೇನೇನು ಬ್ರೌನ್ ಕಲರ್ ಇಟ್ಟ ರೌಂಡ್ ಇತ್ತಲ್ಲ ಅದು ದೊಡ್ಡದು ಲೀಚಿ, ಅದು ರೆಡ್ ಕಲರ್ ಕ್ಯಾಪ್ ಹೊಡಿತಿರ್ತಲ್ಲ ಅದು. ಇದು ದಾಸವಾಳ ಗಿಡ, ಕೆತ್ತನೆ ಇಲ್ಲ ಆದ್ರೆ ಅದು ಈ ಕಡೆ. ಇದು ಗುಲಾಬಿ ಗಿಡ, ಇದು ಅಲೋವೆರಾ, ಇದು ಅಜ್ವಾನ್ ಗಿಡ. ಅಜ್ವಾನ್ ಗಿಡನೂ ಬರೋದು. ಅಜ್ವಾನ್ ಗಿಡ. ಇದು ಈ ಸೈಡ್ ಬಂದ್ರೆ ಗುಲಾಬಿ ಗಿಡ. ವೈಟ್ ಒಂದು ಐತೇನೆ ಇದ್ರೊಳಗೆ? ಇಲ್ಲ, ವೈಟ್ ಮುಂದೆ ವೈಟ್ ಐತಿ. ಗುಲಾಬಿ ಗಿಡ, ಬ್ರಹ್ಮಕಮಲ ಮುಂದೆ ಐತಿ. ಇದು ದಾಸವಾಳ ಗಿಡ ಎಷ್ಟು ದಪ್ಪ ಐತನ್ ಬಟ್ ಇದು ಶೋ ಗಿಡ. ಇದು ಶೋ ಗಿಡನೇ ಇದು. ಎಲಿ ಬಳ್ಳಿ ನೋಡು ಅಂತ ಚಂದಾಗೈತೆ ನೋಡು. ಇಷ್ಟು ದೊಡ್ಡ ಹೋಗ್ಯಾವ. ನಮ್ಮತ್ತೆ ತಿಂತಿತ್ತು. ನೀವೇನು ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತಿಲ್ಲ ತಿನ್ನಾಕ. ಇದು ಮಲ್ಲಿಗೆ ಗಿಡ. ಬ್ರಹ್ಮಕಮಲ ಅಷ್ಟು ಬ್ರಹ್ಮಕಮಲ ಹೋಗ್ಬಿಟ್ಟೈತಿ ಅಂತ. ಎಲ್ಲಿ? ಅಲ್ಲಿ ನೋಡೋದು ಮಗ್ಗಿ ಬಿಟ್ಟೈತಿ. ಎಲ್ಲೈತಿ? ಮುಂದೆ ಬಿಟ್ಟೈತಿ ನೋಡ. ಬಿಟ್ಟೈತಿ. ನಂಗೆ ಕಾಣಲ್ತು. ಇಷ್ಟ ರೆಡ್ ಐತಿ ನೋಡ. ಇದು ಬ್ರಹ್ಮಕಮಲ. ಅಲ್ಲಿ ಮುಂದೆ ಹಿಂಗೆ ಹಾಕ. ಇದು ಅಲ್ಲಿ ಐತಿ ನೋಡ. ಹಾಂ ಹೌದು. ಕಾಣಿಸಂಗೆ ಇಲ್ಲದು. ಬಗ್ಗಿ ಬಿಟ್ಟಿದ್ದಿಲ್ಲ. ಹಾಂ ತಡಿ ಝೂಮ್ ಮಾಡ್ತೀನಿ ಲೇಟ. ಇಲ್ಲಿ ಬಾ, ಇಲ್ಲಿ ಮಾಡಿದ್ರೆ ಬರ್ತೈತೆ ನೋಡು. ಇಲ್ಲೇ ಝೂಮ್ ಮಾಡ್ತೀನಿ ತಡಿ. ಹಾಂ ಹೇಗೈತಿ ಮೂಗು. ಒಂದೇ ಬಿಟ್ಟೈತಲ್ಲ? ಒಂದು ಬಿಟ್ಟೈತಿ ನೋಡು. ಮತ್ತೆಲ್ಲರೂ ಬಿಟ್ಟಿದೆ ನೋಡು. ಇಲ್ಲ, ದೊಡ್ಡದು ಒಂದು ಎಲೆ ಹಚ್ಚಿದ್ದಷ್ಟು ನೋಡು ಅಂತ. ಎಷ್ಟು ದೊಡ್ಡದಾಗೈತಿ. ಹಾಂ ಹತ್ತತ್ತ ಹೌದು. ಒಂದೇ ಇಲ್ಲಿಗೆ ಇದು. ಅನಿತಾಗೂ ಕೊಟ್ಟಿದ್ದೆ, ಶ್ವೇತಾ ಕೊಟ್ಟಿದ್ದೆ, ಹಾಕಿದ್ದು ಹೋಗ್ತೈತಿ. ಇವು ಕರಿಬೇ ಗಿಡ, ಸಣ್ಣ ಕರಿಬೇವು ಗಿಡ. ಇದು ಶೋ ಪ್ಲ್ಯಾಂಟ್. ಇದು ಅದು ವೈಟ್ ತೋರಿಸಿದ್ದೆಲ್ಲ ಅದನ್ನಂಟಿದೆ. ಹಾಂ ಇಲ್ಲಿ ಗುಲಾಬಿ ಹೂ. ಇಲ್ಲಿ ಹೂ ಗುಲಾಬಿ. ಇದು ವೈಟ್ ಗುಲಾಬಿ. ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ಸಾಯಂಕಾಲ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನಮ್ಮ ಶ್ರೇಯು ಹೆಚ್ಚು ಖುಷಿ ಕೂಡ ಬಂದು ಹಾಗೆ ಬುಕ್ಸ್ ಎಲ್ಲ ತೊಯಿಸ್ಕೊಂಬಂದ್ಬಿಟ್ಟಿದ್ದಾನಂತೆ ಸ್ಕೂಲಿಂದ ಬರುವಾಗ. ಹಾಗಾಗಿ ಎಲ್ಲ ಹೊರಗಡೆ ಇಟ್ಟಿದ್ದಾನೆ. ಆಮೇಲೆ ಹೋಮ್ವರ್ಕ್ ಐತೆನಾ? ಇದು ಯಾರ್ದು? ನಮ್ಮ ಶ್ರೇಯು ಹೋಮ್ವರ್ಕ್ ಮಾಡೋದು. ಖುಷಿನಿಂದ ಹೋಮ್ವರ್ಕ್ ಇಲ್ಲ? ಸ್ಕೂಲ್ ಒಳಗೆ ಬುಕ್ಸ್ ಬಿಟ್ಟು ಬಂದು. ಹಾಗೆ ಈಗ ರಾತ್ರಿ ಊಟಕ್ಕೆ ಅಂತ ಏನಾದರೂ ವೆರೈಟಿ ಮಾಡುವಂತ ಹೇಳ್ದ ನಮ್ಮ ಮೆಚ್ಚು. ಹಾಗಾಗಿ ಇವತ್ತು ಪೊಟ್ಯಾಟೊ ರೈಸ್ ಮಾಡಿದ್ರೆ ಆಯಿತು ಅಂತ ಪೊಟ್ಯಾಟೊ ರೈಸ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು 9:30 ಆಯಿತು. ಹಾಗೆ ನಮ್ಮ ಖುಷಿ ಶ್ರೇಯು ಹೆಚ್ಚು ಊಟ ಮಾಡ್ತಾಯಿದ್ದಾರೆ. ಹೆಂಗಾಗಿತ್ತು ಪೊಟ್ಯಾಟೊ ರೈಸ್? ಚಲೋ ಐತಿ. ಟೊಮೆಟೊ ರೈಸ್ ಟೇಸ್ಟ್ ಹಂಗೆ ಬರುತ್ತಾ? ಟೊಮೆಟೊ ರೈಸ್ ಟೈಪ್ ಬರುತ್ತಾ? ಅದ್ರ ಸ್ವಲ್ಪ ಆಲೂಗಡ್ಡೆ ಹಾಕಿರ್ತಲ್ಲ, ಚೇಂಜಸ್ ಐತಿ. ಸೂಪರ್. ಹಾಗೆ ನಾವು ಕೂಡ ಈಗ ಊಟ ಮುಗಿಸ್ಕೊತೀವಿ. ಇವತ್ತಿನ ಡೇ ನಮ್ದು ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.